ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ತಾಲೂಕಿನ ಕುಂಬಾರಹಳ್ಳ ಗ್ರಾಮದಲ್ಲಿ ಓಲೆಮಠದ ಶ್ರೀ ಆನಂದ ದೇವರು ಜೋಳಿಗೆ ಹಿಡಿದು ಮನೆ ಮನೆಗಳಿಗೆ ಪಾದಯಾತ್ರೆ ನಡೆಸಿ ಗ್ರಾಮಸ್ಥರಿಂದ ದುಶ್ಚಟಗಳ ಭಿಕ್ಷೆಯನ್ನ ಬೇಡಿದರು. ದುಶ್ಚಟಕ್ಕೆ ಅಂಟಿಕೊಂಡಿರುವ ಗ್ರಾಮದ ಕೆಲವರನ್ನ ದುಶ್ಚಟಗಳಿಂದ ಬಿಡಿಸುವ ಸಂಕಲ್ಪದೊಂದಿಗೆ ಕಳೆದ ಡಿಸೆಂಬರ್ 15ರಿಂದ ಡಿಸೆಂಬರ್ 19ರವರೆಗೆ ಅಭಿಯಾನವನ್ನು ಆಯೋಜನೆ ಮಾಡಿದ್ರು. ಇಂದು ಡಿಸೆಂಬರ್ 19ರಂದು ಮತ್ತೆ ಗ್ರಾಮದಲ್ಲಿ ದುಶ್ಚಟಗಳ ಭಿಕ್ಷೆ ಸದ್ಗುಣಗಳ ದೀಕ್ಷೆ ಎನ್ನುವ ಹೆಸರಿನಲ್ಲಿ ವ್ಯಸನ ಮುಕ್ತ ಸಮಾಜಕ್ಕಾಗಿ ಓಲೆಮಠದ ಶ್ರೀ ಆನಂದ ದೇವರು ಜೋಳಿಗೆ ಅಭಿಯಾನ ನಡೆಸಿದ್ರು. ಜೋಳಿಗೆಯಲ್ಲಿ ತಂಬಾಕು, ಗುಟ್ಕಾ ಸೇರಿದಂತೆ ಮಾದಕ ವಸ್ತುಗಳನ್ನು ಹಾಕಿ ವ್ಯಸನ ಮುಕ್ತ ಜೀವನ ನಡೆಸಿ ಅಂತ ಭಕ್ತರಿಗೆ ಪ್ರೇರೇಪಣೆಯನ್ನ ನೀಡಿದ್ರು. ದುಶ್ಚಟಗಳ ಭಿಕ್ಷೆ ಸದ್ಗುಣಗಳ ದೀಕ್ಷೆ ಹಾಗೂ ರುದ್ರಾಕ್ಷಿ ಧಾರಣ ಕಾರ್ಯಕ್ರಮದ ಮೂಲಕ ಶ್ರೀಗಳು ಗ್ರಾಮದಲ್ಲಿ ಬೆಳಗ್ಗೆ ಜೋಳಿಗೆ ಹಿಡಿದು ಪಾದಯಾತ್ರೆಯನ್ನ ನಡೆಸಿದ್ರು. ತಾಯಂದಿರು ಶ್ರೀಗಳಿಗೆ ಆರತಿ ಬೆಳಗಿ ಪಾದಪೂಜೆ ಸಲ್ಲಿಸುವ ಮೂಲಕ ಭಕ್ತಿಯನ್ನ ಸಮರ್ಪಣೆ ಮಾಡಿದ್ರು. ಬೀಡಿ, ಸಿಗರೆಟ್ ಸೇದುವುದು, ಗುಟ್ಕಾ, ತಂಬಾಕು, ಮಾವ ಎಂಬ ಮಾದಕ ಪದಾರ್ಥಗಳು ಹಾಗೂ ಸಾರಾಯಿ ಈ ಎಲ್ಲ ವಸ್ತುಗಳನ್ನು ಶ್ರೀಗಳ ಜೋಳಿಗೆಗೆ ಹಾಕಿ ದುಶ್ಚಟಗಳನ್ನು ತ್ಯಜಿಸುವುದಾಗಿ ಶ್ರೀಗಳಿಗೆ ಕೆಲವರು ವಚನವನ್ನ ನೀಡಿದರು. ಗ್ರಾಮದ ಪ್ರತಿ ಅಂಗಡಿಗಳಿಗೆ ಹಾಗೂ ಮನೆ ಮನೆಗಳಿಗೆ ತೆರಳಿದ ಶ್ರೀಗಳು ಜೋಳಿಗೆ ಒಡ್ಡಿ ದುಶ್ಚಟಗಳನ್ನು ತ್ಯಜಿಸುವಂತೆ ಕೇಳಿಕೊಂಡರು. ಶ್ರೀಗಳ ಅಭಿಯಾನಕ್ಕೆ ಸ್ಪಂದಿಸಿದ ಕೆಲವರು ಗುಟ್ಕಾ, ತಂಬಾಕು ಮತ್ತು ಇತರೆ ಗುಟ್ಕಾ ಪ್ಯಾಕೆಟ್ಗಳನ್ನು ಹಾಗೂ ಸಾರಾಯಿ ಪ್ಯಾಕೆಟ್ಗಳನ್ನು ಜೋಳಿಗೆಗೆ ಹಾಕಿ ದುಶ್ಚಟ ಬಿಡುವ ಸಂಕಲ್ಪ ಮಾಡಿದರು. ಭಕ್ತರಿಗೆ ರುದ್ರಾಕ್ಷಿ ನೀಡುವ ಮೂಲಕ ಸ್ವಾಮಿಗಳು ವ್ಯಸನ ಮುಕ್ತ ಜೀವನಕ್ಕೆ ಶುಭ ಕೋರಿದರು. ಕಳೆದ 4 ದಿನಗಳಿಂದ ಗ್ರಾಮದಲ್ಲಿ ಬೆಳಗ್ಗೆ ಪ್ರತಿ ಮನೆ ಮನೆಗಳಿಗೆ ತೆರಳಿ ಸದ್ಭಾವನಾ ಪಾದಯಾತ್ರೆಯನ್ನು ಕೈಗೊಂಡರು. ದುಶ್ಚಟಗಳಿಗೆ ದಾಸರಾಗಿರುವವರಿಗೆ ದುಶ್ಚಟಗಳ ಭಿಕ್ಷೆ ಸದ್ಗುಣಗಳ ದೀಕ್ಷೆ ಅನ್ನೋ ಜೋಳಿಗೆ ಹಿಡಿದು ವ್ಯಸನ ಮುಕ್ತ ಸಮಾಜ ಜಾಗೃತಿಗಾಗಿ ಅಭಿಯಾನವನ್ನು ನಡೆಸಿದರು. ಜೊತೆಗೆ ಗ್ರಾಮದಲ್ಲಿ ಪ್ರತಿದಿನ ರಾತ್ರಿ ಪ್ರವಚನದ ಮೂಲಕ ಜನರಲ್ಲಿ ಅರಿವು ಮೂಡಿಸುವ ಕಾರ್ಯಕ್ರಮವನ್ನು ಕೂಡ ಶ್ರೀಗಳು ಹಮ್ಮಿಕೊಂಡಿದ್ದಾರೆ. ಇನ್ನು ಈ ಸಂದರ್ಭದಲ್ಲಿ ಗ್ರಾಮದ ಪ್ರಮುಖರಾದ ಧರಪ್ಪ ಮಂಟೂರ್, ಬಸಪ್ಪ ಮಂಟೂರ್, ನಾಗಪ್ಪ ಸೊನ್ನದ್, ಬಸಪ್ಪ ಮಾಳಿ, ಧರಪ್ಪ ಮರನೂರ್, ದುಂಡಪ್ಪ ಬಾಡ್ಗಿ, ಮುತ್ತಣ್ಣ ಮೇತ್ರಿ, ಸದಾಶಿವ್ ಗೊಂಗಗೋಳ್, ನಾಗಪ್ಪ ಮೇತ್ರಿ, ಸೂರಪ್ಪ ಹೆಗಡೆ, ರಾಜು ಮೇತ್ರಿ ಸೇರಿದಂತೆ ಇತರರು ಪ್ರಮುಖರು ಉಪಸ್ಥಿತರಿದ್ದರು. ಯಾವುದೇ ಗುಟ್ಕ ಮಾರಂಗಿಲ್ಲ. ಎಲ್ಲ ಈ ಹುಡಿ 3 ಜನ ಎಲ್ಲ ಒಗ್ಗಟ್ಟಾಗಿ ಅದನ್ನೆಲ್ಲ ಬಿಡ್ಸಾಕತ್ತಾರೆ. ಕೈ ಹಾಕಿ ಜೊರೆ ಇನ್ನು ಮುಂದೆ ನಮ್ಮ ಅಂಗಡಿಯಲ್ಲಿ ಯಾವ ಗುಟ್ಕವನ್ನು ಮಾರುವುದಿಲ್ಲ ಅಂತ. ವೆರಿ ಗುಡ್. ನೋಡಿ ಬೇಕಪ್ಪ ಏನ್ ತಿನಿಸುಗಳ ಮಾರು, ಏನ್ ಬೇಕಾದ್ರೆ ಮಾಡು. ಸಿಗರೇಟ್, ಬೀಡಿ, ಗುಟ್ಕ ಏನು ಮಾರಂಗಿಲ್ಲ. ನಾವೆಲ್ಲರೂ ಇಲ್ಲಿ ಅದಕ್ಕೆ ಸೇರಿ ದಿನಾಂಕ 15/12/2025ರಿಂದ ಸುಮಾರು 20/12/2025ರವರೆಗೆ ನಮ್ಮ ಆನಂದ್ ಗುರುಜಿ ಅವರಾಗಿರ್ತಾರೆ, ಆನಂದ್ ದೇವರು ಗುರುಜಿ ಆಗಿರುವಂತಕ್ಕವರು ಕುಂಬಾರ ಗ್ರಾಮಕ್ಕೆ ಭೇಟಿ ನೀಡಿ ಸುಮಾರು 5 ದಿನಗಳ ಕಾಲ ಸತತ ವ್ಯಸನ ಮುಕ್ತ ಗ್ರಾಮವನ್ನಾಗಿ ಮಾಡಬೇಕಂತ ಸತತವಾದ ಪ್ರಯತ್ನದಿಂದ ಪ್ರತಿ ಮನೆಗೂ ಭೇಟಿ ನೀಡಿ ಪ್ರತಿ ಮನೆಗೂ ಜೋಳಿಗೆಯನ್ನು ತಗೊಂಡು ಹೋಗಿ ಆ ಪ್ರತಿಯೊಬ್ಬ ಯಾರ ಚಟಕದಿಂದ ಹಾಳಾಗತ್ತಿದ್ರೆ ಅವ್ರ ಕಡೆಯಿಂದ ಪ್ರಮಾಣವನ್ನು ಮಾಡಿಸಿಕೊಂಡು ಅವರಿಗೆ ರುದ್ರಾಕ್ಷಿಯನ್ನು ಕೊಟ್ಟು ಅವ್ರನ್ನ ಪ್ರಮಾಣವನ್ನು ಮಾಡಿಸಿಕೊಂಡು ಬಂದಾರ. ಅದೇ ರೀತಿಯಾಗಿ ಪ್ರತಿ ಅಂಗಡಿಗಳಿಗೆ ಭೇಟಿ ನೀಡಿ ಅಲ್ಲಿ ಯಾವ್ದಾದ್ರು ಗುಟ್ಕಾ ಆಗಿರ್ಲಿ, ಸ್ಟಾರ್ ಆಗಿರ್ಲಿ, ಮತ್ತೆ ಯಾವ್ದು ದಾರು ಆಗಿರ್ಲಿ, ದಾರುದು ಕೆಲವೊಂದು ಅನ್ನ ಪೀಸಲ್ ದಾರುದ ಅಂಗಡಿಗಳು ಕೂಡ ಇದ್ದು ಅಲ್ಲಿ ಕೂಡ ಭೇಟಿ ನೀಡಿ ಅಲ್ಲಿ ಅಂತ ಎಲ್ಲ ಇದ್ದ ದಾರುಗಳನ್ನ ಗುಟ್ಕಾಗಳನ್ನ ಎಲ್ಲ ತೆಗೆದುಕೊಂಡು ಬಂದು ಅವ್ರ ಜೋಳಿಗೆ ಹಾಕೊಂಡು ಇನ್ನು ಮುಂದೆ ಅವ್ರು ಯಾವ್ದು ಈ ರೀತಿಯಾಗಿ ಗುಟ್ಕಾಗಳು ಮಾರಬಾರ್ದಂತ ಅವ್ರಿಂದ ಪ್ರಮಾಣ ಕೂಡ ತೆಗೆದುಕೊಂಡಾರ. ಅದೇ ರೀತಿಯಾಗಿ ನಮ್ಮ ಊರಿನ ಸಮಸ್ತ ಹಿರಿಯರು ಮತ್ತು ಊರಿನ ಎಲ್ಲ ಗ್ರಾಮಸ್ಥರು ಅವ್ರಿಗೆ ಏನ್ ಭರವಸೆ ಕೊಡ್ತೀವಿ ಅಂದ್ರೆ ಇನ್ನು ಮುಂದೆ ಈ ಊರ ಒಳಗ ಯಾವ್ದೇ ರೀತಿ ಗುಟ್ಕಾ ಆಗಿರ್ಲಿ, ದಾರು ಆಗಿರ್ಲಿ ಮಾರಾಟ ಆಗದಂತೆ ನಾವು ಕೂಡ ತಡಿತೀವಿ. ತಡೆದು ಎಲ್ಲರೂ ಅವ್ರಿಗೆ ನಾವು ಒಂದು ವಾಗ್ದಾನ ಕೊಡ್ತಾ ಇದ್ದೀವಿ. ದಾರು ಅಂಗಡಿ ಬಂದ್ ಮಾಡ್ಸಕ್ ಹೋಗಿದ್ವಿ ಸ್ವಾಮಿಗಳು ಕೂಡ ರೀ. ಮತ್ತ ಗುಟ್ಕಾ ಹಿಮಾಲ ಅದು ಎಲ್ಲ ಬಂದ್ ಮಾಡಕ್ ಹೋಗಿದ್ರಿ. ಬಂದ್ ಮಾಡಿಸಿದ್ರಿ. ಇನ್ನ ಇಡಬಾರ್ದ ನಂಗ ನಾವು ಇದನ್ ಮಾಡಿದ್ರಿ.